ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸು ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮೊದಲನೇದಾಗಿ ನನ್ನ ವಿಡಿಯೋನ ನೀವು ನೋಡ್ಬೋದು. ಆ್ಯಂಡ್ ನಾನು ಬಂದು ಸಂಡೇ ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಲಾಸ್ಟ್ ವೀಕೆ ಅಪ್ಲೋಡ್ ಮಾಡಬೇಕಾಗಿತ್ತು, ಸ್ವಲ್ಪ ಟೈಮ್ ಇದ್ದಿಲ್ಲ, ಸೊ ಅದಕ್ಕೆ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ, ಯಾಕೆ ಅಂದರೆ ವೈಕುಂಠ ಏಕಾದಶಿಯ ಫೆಸ್ಟಿವಲ್ ಬಂತು ಅಲ್ವಾ, ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಇದು ಬಂದು ನಾನು ನಮ್ಮ ನೇಟಿವ್ ಅಲ್ಲಿ ಲಾಗ್ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ಈಗ ಮೇಲೆ ಒಂದು ಲೇಯರ್ ಎಲ್ಲ ವಾಶ್ ಮಾಡಿ ಆಯಿತು, ಔಟ್ಸೈಡ್ ಎಲ್ಲ ಇಕ್ಕಿದ್ದೀವಿ. ಇನ್ನೂ ಒಂದು 2 ಲೇಯರ್ಸ್ ಇದೆ. ನಾವು ನಮ್ಮಮ್ಮ, ನಾನು, ನಮ್ಮ ತಂಗಿ ಇರೋದ್ರಿಂದ ಬೇಗನೆ ವಾಶ್ ಮಾಡಿಬಿಡ್ಬೋದು ಪಾತ್ರೆಗಳು. ಇನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಒಂದೇ ದಿನಕ್ಕೆ ಎಲ್ಲನೂ ಕ್ಲೀನ್ ಮಾಡೋಕ್ಕಾಗಲ್ಲ, ಸೊ ಇನ್ನೂ 1 ವೀಕ್ ಇದೆ ಹಬ್ಬಕ್ಕೆ. ಈಗಲೇ ನಾವು 1 ವೀಕ್ ಮುಂಚೆನೇ ವಾಶ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊತಾ ಇದ್ದೀವಿ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಮಾರ್ನಿಂಗು ಮಂಡೇ ಲಾಗ್ ಆಗಿರುತ್ತೆ. ಇದು ಮಾರ್ನಿಂಗ್ ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನು ನಮ್ಮಮ್ಮ ವರ್ಕ್ಗೆ ಹೋಗ್ತಾರಲ್ವ, ಅದಕ್ಕೆ ನಾನು ಮಾರ್ನಿಂಗೇ ಬಾಕ್ಸ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಾಗೆ ವೆಜಿಟೇಬಲ್ ರೈಸ್ ಮಾಡ್ತಾಯಿದ್ದೀನಿ ಇವತ್ತು ನಾನು. ಆ್ಯಂಡ್ ನಮ್ಮ ಚಿನ್ನಮ್ಮಗೂ ಸಹ ಅಷ್ಟೇ, ನಾನು ಅವಳಿಗೆ ಬರೀ ಏನು ಖಾರ ಹಾಕ್ದೇನೆ ವೆಜಿಟೇಬಲ್ಸ್ ಮಾತ್ರ ಬಾಯ್ಲ್ ಮಾಡಿ ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಅವಳಿಗೆ ಸ್ವಲ್ಪ ಈಟ್ ಆಗಿತ್ತು, ಅದಕ್ಕೆ ಸ್ವಲ್ಪ ಅದಕ್ಕೇನೆ ಹೆಸರುಬೇಳೆ, ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ವೆಜಿಟೇಬಲ್ಸ್ ಹಾಕಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ನಾನು ಅವಳಿಗೆ ಇಕ್ತೀನಿ. ಏನು ಖಾರದ ಪುಡಿ ಆ ಥರ ಏನು ಆ್ಯಡ್ ಮಾಡಲ್ಲ, ಗರಂ ಮಸಾಲ ಆ ಥರ ಏನು. ಈಗ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸ್ಗೆ. ಕ್ಯಾರೆಟ್ ಕೋತಿ ಎಲ್ಲೇ? ಕೋತಿ ಎಲ್ಲಮ್ಮ? ಎಲ್ಲ ಕೋತಿ? ಕೋತಿ ಕೋತಿ ಅಲ್ಲಿ ಕೋತಿ. ಎತ್ಕೋ, ಅಲ್ಲಿ ಓಡ್ಸೋಕ್ಕೆ ಎತ್ಕೋ, ಕೋತಿ ನೋಡ್ಸಕ್ಕೆ ಎತ್ಕೋ, ಅಲ್ಲಿ ಎತ್ಕೋ ಹೋಗು ಕೋತಿ ನೋಡ್ಸೋಕ್ಕೆ. ಚಿಕ್ಕು ಎಲ್ಲಿ? ಚಿಕ್ಕು ಕಾಲೇಜ್ಗೆ ಹೋದ್ಲು. ಚಿಕ್ಕು ಕಾಲೇಜ್ಗೆ ಹೋದ್ಲಮ್ಮ. ಆ್ಯಂಡು ನಾವು ಸಂಡೇನೇ ಎಲ್ಲ ವಾಶ್ ಮಾಡಿ ನೀಟಾಗಿ ಎಲ್ಲ ಜೋಡಿಸ್ಬಿಟ್ಟಿದ್ದೀವಿ ಒಂದು ದಿನದಲ್ಲೇ. ಯಾಕೆಂದರೆ ನಾವು 3 ಮೆಂಬರ್ಸ್ ಇರೋದ್ರಿಂದ ಅಷ್ಟೇನು ಕಷ್ಟ ಅನಿಸೋದಿಲ್ಲ. ಕ್ಲೀನಾಗಿ ವಾಶ್ ಮಾಡಿ ತೇವ ಎಲ್ಲ ನೀಟಾಗಿ ಒರೆಸಿ. ಜಾಸ್ತಿ ಟೈಮ್ ತಗೊಳೋದು ಅಂದರೆ ಮೇಲೆ ಚಿಕ್ಕ ಪಾತ್ರೆನೇ ಜಾಸ್ತಿ ಟೈಮ್ ತಗೊಳುತ್ತೆ. ಈ ಕೆಳಗಡೆ 2 ಲೇಯರ್ಸ್ ಇರೋದು, ಮೇಲೆ ಹೋದರೆ ಒಂದು 1/2 ಅವರ್ ಸಾಕಾಯಿತು ನಮಗೆ ವಾಶ್ ಮಾಡೋದಕ್ಕೆ. ಆ್ಯಂಡ್ ನೋಡಿ, ನಮ್ಮಮ್ಮ ಅಂತೂ ನೀಟಾಗಿ ಅರೇಂಜ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಕಿಚನಲ್ಲಿ. ಕಬೋರ್ಡ್ಸ್ ಇಲ್ಲ ಅಂದರೂ ಸಹ ನೀಟಾಗಿ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆ್ಯಂಡ್ ನಮಗೆ ವೀಕ್ ಫುಲ್ 6 ಡೇಸು ವರ್ಕ್ ಇರೋದ್ರಿಂದ ಓನ್ಲಿ ಸಂಡೇ ಮಾತ್ರ ಲೀವ್ ಸಿಗೋದು. ಅದಕ್ಕೇ 1 ವೀಕ್ ಹಬ್ಬಕ್ಕೆ ಮುಂಚೆನೇ 1 ವೀಕ್ ಎಲ್ಲ ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಿಂಗೆ ಬೇಡವಾ? ಹಿಂಗೆ ಕೋತಿ ಓಡಿಸೋಗು, ಕೋತಿ ಬರ್ತಿದೆ, ಓಡಿಸೋಗು ಅಲ್ಲಿ ಕೋತಿನ. ನೋಡಿ, ಇಲ್ಲಿ ನಾನು ಕುಕ್ಕರ್ಗೆ ಯಾಕೆ ಕ್ಲಾತನ್ನು ಹಾಕಿದ್ದೀನಿ ಅಂದರೆ, ನಾವು ಇವಾಗ ನಾರ್ಮಲ್ ಬೇಳೆ ತೊಗರಿ ಬೇಳೆ ಹಾಕಿದಾಗ ಅಷ್ಟೊಂದು ವಾಟರ್ ಔಟ್ಸೈಡ್ ಬರೋದಿಲ್ಲ. ಏಕೆಂದರೆ ಹೆಸರುಬೇಳೆ ಹಾಕಿದಾಗ ತುಂಬಾ ಉಕ್ಕಿ ಬರುತ್ತೆ. ಸೊ ಅದಕ್ಕೆ ಹಾಕ್ಕೊಂಡ್ರೆ ಸೇಫ್ಟಿಯಾಗಿ ಅಷ್ಟೊಂದು ಗಲೀಜು ಸಹ ಆಗೋದಿಲ್ಲ. ಅದಕ್ಕೆ ನಾನು ಯಾವಾಗೂ ಹಾಕ್ತೀನಿ. ಈವನ್ ನಾನು ರೈಸ್ ಮಾಡಿದಾಗೂ ಸಹ ನಾನು ಹಾಕ್ತೀನಿ ಆ ಥರ. ಆ್ಯಂಡ್ ಮೇಯ್ನಾಗಿ ಈ ಥರ ತಾಮ್ರದ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಅಂತ ಅನಿಸುತ್ತೆ. ಬಟ್ ನಾವು ಸ್ವಲ್ಪ ಪ್ರೆಷರ್ ಹಾಕಿ, ಅದನ್ನು ಹುಣಸೆಹಣ್ಣು ಸ್ವಲ್ಪ ಹಾಕಿ, ರಂಗೋಲಿ ಉಲ್ಟಿರುತ್ತಲ್ವ ಅದನ್ನು ಹಾಕಿ ಸ್ವಲ್ಪ ಪ್ರೆಷರ್ ಹಾಕಿ ಉಜ್ಜಿದ್ರೆ ಸಾಕು, ಕ್ಲೀನಾಗಿ ಕ್ಲಿಯರ್ ಆಗುತ್ತೆ. ನಾವು ಅದಕ್ಕೇನು ಬೇರೆ ಅಂಗಡಿಯಿಂದ ಏನಾದರೂ ತಗೊಬರಬೇಕು ಅಂತ ಏನಿಲ್ಲ, ಕ್ಲೀನಾಗಿ ವಾಶ್ ಆಗುತ್ತೆ. ಆ್ಯಂಡ್ ಇನ್ನು ಒಂದು ಅದು ತಾಮ್ರದ ಪ್ಲೇಟ್ ಮಾತ್ರ ಬ್ಯಾಲೆನ್ಸ್ ಇತ್ತು, ಇನ್ನು ಅದನ್ನು ನಾನು ಇವತ್ತು ವಾಶ್ ಮಾಡಬೇಕು.
ಆ್ಯಂಡ್ ಈ ಒಲೆ ಅಂತೂ ನಾವು ಸುಮ್ಮನೆ ವಾಸ್ತುಗೆ ಇಕ್ಕಬೇಕು ಅಂತ ಇಟ್ಟಿದ್ದೀವಿ ಅಷ್ಟೇ. ಏಕೆಂದರೆ ಹಳ್ಳಿ ಸೈಡ್ ಪ್ರತಿ ಮನೆಯಲ್ಲೂ ಈ ಥರ ವಾಸ್ತುಗೆ ಇಕ್ಕಿರ್ತಾರೆ, ಬೇರೆ ಕಡೆ ಎಲ್ಲ ನಂಗೆ ಗೊತ್ತಿಲ್ಲ. ಆ್ಯಂಡ್ ನಾವು ಜಾಸ್ತಿ ಯೂಸ್ ಸಹ ಮಾಡೋದಿಲ್ಲ. ಫಸ್ಟು ಒಂದು ಸರಿನೋ ಶಾಸ್ತ್ರಕ್ಕೆ ಹಂಗೆ ಯೂಸ್ ಮಾಡಿದ್ವಿ ಅಷ್ಟೇ. ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇವಾಗ ಇದ್ದರೂ ಸಹ ಯಾರು ಅಷ್ಟೊಂದು ಯೂಸ್ ಮಾಡೋದಿಲ್ಲ. ಎಲ್ಲರೂ ಗ್ಯಾಸ್ ಮೇಲೇ ಕುಕ್ ಮಾಡ್ಕೊತಾರೆ. ಇನ್ನು ಈಗ ವೆಜಿಟೇಬಲ್ ರೈಸ್ ಬಾತ್ ರೆಡಿ ಆಯಿತು. ಇನ್ನು ಬಾಕ್ಸ್ಗೆ ಸರ್ವ್ ಮಾಡಬೇಕು. ಬಟ್ ನಾನಿವತ್ತು ವೆಜಿಟೇಬಲ್ ರೈಸ್ ಮಾಡಿರೋದು ರೇಷನ್ ಅಕ್ಕಿಯಿಂದನೇ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ನಾರ್ಮಲ್ ನಾವು ಸೋನಾ ಮಸೂರಿನೇ ಆಗಬೇಕು ಅಂತಿಲ್ಲ, ರೇಷನ್ ಅಕ್ಕಿಯಿಂದನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ನಾವು ಮಾಡೋ ರೀತಿಯಲ್ಲಿ ಮಾಡಿದರೆ ಎಲ್ಲನೂ ಅಷ್ಟೇ ಚೆನ್ನಾಗೇ ಇರುತ್ತೆ ತಿನ್ನೋದಕ್ಕೆ. ಇನ್ನು ನನ್ನ ಮಗಳಿಗೆ ಸ್ವಲ್ಪ ವೆಜಿಟೇಬಲ್ಸ್ ಅದನ್ನೇ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೆಸರುಬೇಳೆ ಹಾಕಿ ಬೇಯಿಸಿ ಇಕ್ತಾಯಿದ್ದೀನಿ. ಸ್ವಲ್ಪ ರೈಸ್ ಹಾಕ್ಬಿಟ್ಟು ಇಕ್ತಾಯಿದ್ದೀನಿ ಅವಳಿಗೆ. ಇನ್ನು ಅವಳಿಗೂ ನನ್ನ ಮಗಳಿಗೂ ಅಷ್ಟೇ ಹಸುವಾಗ್ತಿದೆ ಅನಿಸುತ್ತೆ. ಅವಳು ಹಸುವಾದಾಗ ಡೈರೆಕ್ಟ್ ಕಿಚನಲ್ಲಿಗೆ ಬಂದುಬಿಡ್ತಾಳೆ, ನೋಡ್ತಾ ಇರ್ತಾಳೆ. ಇಲ್ಲದೇ ಇದ್ದರೆ ಔಟ್ಸೈಡ್ ಅವಳು ಪಾಡ್ಗಳು ಆಟ ಆಡ್ಕೊತಾ ಇರ್ತಾಳೆ. ಆ್ಯಂಡ್ ಇನ್ನು ನಮ್ಮ ಅಪ್ಪ ಮಾವಿನಕಾಯಿ ತಂದಿದ್ರು, ಉಪ್ಪಿನಕಾಯಿ ಆಗಬೇಕಿತ್ತು. ಸೊ ಮಾವಿನಕಾಯಿ ತಂದಿದ್ರು, ನಾನು ಹಾಕ್ತೀನಿ ಅಂತ ಹೇಳಿದ್ದೆ. ಏಕೆ ಅಂದರೆ ಕೆಲವೊಬ್ರು ಹೇಳ್ತಾರೆ ಕೆಲವ್ರ ಕೈಯಲ್ಲಿ ಹಾಕಿದ್ರೆ ಅದು ಜಾಸ್ತಿ ದಿನ ಉಳಿಯಲ್ಲ ಅಂತ. ಜಸ್ಟ್ ನಾನು ಟ್ರೈ ಮಾಡೋಣ ಅಂತ ಒಂದು 3 ಕಾಯಿ ದೊಡ್ಡ ಕಾಯಿ, ಅದು ಜಾಸ್ತಿ ದೊಡ್ಡದಾಗಿತ್ತು ಕಾಯಿ. ಇಬ್ಬರಿಗಾದರೆ ಒಂದು ಕಾಯಿ ಹಾಕ್ಕೊಂಡ್ರೆ ಸರೋಗುತ್ತೆ. ಇನ್ನು ಈವ್ನಿಂಗ್ ಹಾಕೋಣ ಅಂತ ಹಾಗೆ ವಾಶ್ ಮಾಡಿ ಇಕ್ಕಿದ್ದೀನಿ. ಆ್ಯಂಡ್ ಈಗ ಮತ್ತೆ ಈವ್ನಿಂಗ್ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಉಪ್ಪಿನಕಾಯಿ ಸಹ ಹಾಕಿ ಇಕ್ಕಿದ್ದೀನಿ, ಒಂದು ಬಾಕ್ಸ್ಗೆ ಹಾಕಿ ಇಕ್ಕಿದ್ದೀನಿ. ಮೇನ್ ಥಿಂಗ್ ಏನು ಅಂದರೆ ಉಪ್ಪಿನಕಾಯಿ ಹಾಕಿದಾಗ ಉಪ್ಪು ಖಾರ ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಕೆಟ್ಟೋಗೋದಿಲ್ಲ ಅಂತಾರೆ. ಆಯಿಲು ಸಹ ತುಂಬ ಆಗಬೇಕು ಜಾಸ್ತಿನೇ. ನೋಡಿ ಲಾಸ್ಟಲ್ಲಿ ಆ ಖಾರ ಉಳಿದಿರುತ್ತಲ್ವ, ಅದಕ್ಕೇ ರೈಸ್ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಅದು ನೋಡಿ ಕಲಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಗೆ ಯಾವುದೇ ಸಾಂಬಾರು ಸಹ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬರೀ ಇದನ್ನೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಏನಾದರೂ ಈ ರೆಸಿಪಿ ಬೇಕು ಅಂದರೆ ನಾನು ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು. ಇಲ್ಲಾಗನೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.